ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ನಾನು ಸೂರಜ್ ರಿಯಾನ್ಶ್. ಕಟಕ ರಾಶಿಯವ್ರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ತುಂಬ ತಿಂಗಳಿಂದ ಕಳ್ಕೊಂಡಿರೋ ನೆಮ್ಮದಿ ನಿಮಗೆ ಈ ತಿಂಗಳು ಸಿಗುತ್ತೆ. ಸ್ವಲ್ಪ ಜನಗಳಿಗೆ ಈ ತಿಂಗಳು ಒಳ್ಳೆ ಅವಕಾಶಗಳು ಸಿಗುತ್ತೆ, ಹಾಗೂ ಇನ್ನು ಸ್ವಲ್ಪ ಜನಕ್ಕೆ ಬ್ರೇಕ್ ಡೌನ್ಸ್ ಕೂಡ ಆಗೋ ಸಾಧ್ಯತೆ ಇದೆ. ಈ ತಿಂಗಳು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಫ್ಯೂಚರ್ನ ಫಿಕ್ಸ್ ಮಾಡುತ್ತೆ. ಹೆಣ್ಣುಮಕ್ಕಳು ನಿಮ್ಮ ಕುಟುಂಬದಲ್ಲಿ ಈ ತಿಂಗಳು ಕಣ್ಣೀರು ಹಾಕೋ ಸಾಧ್ಯತೆ ಇದೆ. ಈ ತಿಂಗಳು ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕವಾಗಿರುತ್ತೆ. ಮೇ 20ರ ನಂತರ ಇನ್ನೂ ಅಭಿವೃದ್ಧಿ ಆಗುತ್ತೆ. ನಿಮಗೆ ಬರಬೇಕಾಗಿರೋ ಪಿತ್ರಾರ್ಜಿತ ಆಸ್ತಿ ನಿಮಗೆ ಬರೋದು ಲೇಟ್ ಆಗ್ಬೋದು. ನಿಮ್ಮ ತಂದೆ ಜೊತೆ ಏನಾದರೂ ಮನಸ್ತಾಪಗಳಿದ್ದರೆ ಸರಿ ಮಾಡ್ಕೊಳ್ಳಿ. ನೀವೇನಾದರೂ ನಿಮ್ಮ ತಂದೆಯ ಜೊತೆ ಜಗಳವಾಡಿದ್ರೆ ನಿಮಗೆ ಬರಬೇಕಾಗಿರೋ ಆಸ್ತಿನ ನಿಮ್ಮ ತಂದೆನೇ ತಡಿಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಮಾತನ್ನು ಕೊಡಬಾರ್ದು. ಕೆಲವೆಡೆ ತಾಳ್ಮೆ ಅಗತ್ಯವಾಗಿರುತ್ತದೆ. ನೀವೇನಾದರೂ ಹೊರಗಡೆ ಹೋಗಿ ಪಾರ್ಟ್ನರ್ಶಿಪ್ನ ಮಾತಾಡಬೇಕು ಅಂತ ಅಂದರೆ ದಯವಿಟ್ಟು ಅತಿಯಾದ ಆತ್ಮೀಯರು ಇಲ್ಲ ನಂಬಿಕಸ್ಥರನ್ನು ನೀವು ಕರ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ನಿಮ್ಮ ಓವರ್ ಕಾನ್ಫಿಡೆನ್ಸಿಂದ ಧನ ನಷ್ಟವಾಗೋ ಸಾಧ್ಯತೆ ಇದೆ. ನಿಮ್ಮ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಯಾರಿಗೆಲ್ಲ ಉದ್ಯೋಗ ಸಿಗ್ತಿರಲ್ಲ, ಖಂಡಿತವಾಗ್ಲೂ ಈ ತಿಂಗಳು ಪ್ರಯತ್ನ ಪಡಿ. ನೀವು ಅಂದುಕೊಂಡಿರೋದಕ್ಕಿಂತ ಒಳ್ಳೆಯ ಕೆಲಸ ಸಿಗುತ್ತೆ. ಯಾರೆಲ್ಲ ಟ್ರಾನ್ಸ್ಫರ್ಗೆ ಪ್ರಯತ್ನ ಪಡ್ತಿರ್ತೀರ, ಮೇಲಧಿಕಾರಿಗಳಿಂದ ನಿಮಗೆ ಟ್ರಾನ್ಸ್ಫರ್ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗ್ಬೋದು. ಆದರೆ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಲಾಭ ತರುತ್ತದೆ. ಹಣನ ಹೂಡಿಕೆ ಮಾಡೋರು ತುಂಬ ಹುಷಾರಾಗಿರಬೇಕು. ನೀವು ನಿಮ್ಮ ಕೆಲಸ ಮಾತ್ರ ನೋಡಬೇಕು. ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಿದ್ರೆ ನಿಮಗೆ ನೆಮ್ಮದಿ ಹಾಳಾಗತ್ತೆ. ದಾಂಪತ್ಯದಲ್ಲಿ ಪರಸ್ಪರ ಅನ್ಯೋನ್ಯವಾಗಿರೋದು ಅತಿ ಮುಖ್ಯ. ಇಲ್ಲಾಂತಂದರೆ ಮಧ್ಯ ವ್ಯಕ್ತಿಗಳಿಂದ ಮನಸ್ತಾಪಗಳುಂಟಾಗ್ಬೋದು. ನಿಮ್ಮ ಕೆಲಸದ ಒತ್ತಡಗಳನ್ನ ಮನೆಯಲ್ಲಿ ಏನಾದರೂ ನೀವು ಪ್ರಸ್ತಾಪಗಳು ಮಾಡ್ಕೊಂಡು ಜಗಳ ಮಾಡಿಕೊಂಡ್ರೆ ನಿಮ್ಮ ನೆಮ್ಮದಿನೇ ಹಾಳಾಗತ್ತೆ. ನಿಮ್ಮ ಆರೋಗ್ಯನೇ ಹಾಳಾಗೋ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಮನೆಯಲ್ಲಿ ಶಾಂತವಾಗಿರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳು ಶುಭವಾಗಿರುತ್ತೆ. ಒಳ್ಳೆ ಕಾನ್ಸಂಟ್ರೇಷನ್, ಮೆಮೊರಿ ಸಿಗುತ್ತೆ. ಹೊಸದಾಗಿ ವಿದ್ಯೆನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ತಿಂಗಳು ಮಾಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಯತ್ನ ಪಡ್ತಿರೋರಿಗೆ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ ಅಂತ ಹೇಳ್ಬೋದು. ಕಷ್ಟಪಟ್ಟು ಕಾನ್ಸಂಟ್ರೇಷನ್ ಇಟ್ಟರೆ ನೀವು ವಿದ್ಯೆಯಲ್ಲಿ ಕಷ್ಟಪಟ್ಟು ಕಾನ್ಸಂಟ್ರೇಷನಿಂದ ಓದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಜಾಬ್ ಕೆಲಸ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ಬೋದು. ನಿಮ್ಮ ಕುಟುಂಬಕ್ಕೋಸ್ಕರ ಸ್ವಲ್ಪ ಧನ ನಷ್ಟ ಕೂಡ ಆಗ್ಬೋದು. ನಿಮ್ಮ ಕುಟುಂಬದವ್ರಿಗೆ ಯಾರಿಗಾದರೂ ಅನಾರೋಗ್ಯದಿಂದ ಬಳಲ್ಬೋದು. ಇದರಿಂದ ಧನ ನಷ್ಟವಾಗ್ಬೋದು. ನಿಮಗೆ ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸ್ಬೋದು. ಮದುವೆ ವಿಚಾರದಲ್ಲಿ ಮದುವೆ ತಡ ಆಗೋ ಸಾಧ್ಯತೆ ಇದೆ. ಮದುವೆ ಪ್ರಸ್ತಾಪ ಆದರೂ ಕೂಡ ಕೊನೆಯದಾಗಿ ಹುಡುಗ ಅಥವಾ ಹುಡುಗಿ ನಿಮ್ಮನ್ನು ರಿಜೆಕ್ಟ್ ಮಾಡ್ಬೋದು. ಡಾಕ್ಟರ್ಸ್, ಆಡಿಟರ್ಸ್, ಟೀಚರ್ಸ್, ಗೌರ್ನಮೆಂಟ್ ಅಫಿಷಿಯಲ್ಸ್ ಇವರಿಗೆಲ್ಲ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಬುಕ್ಸ್, ಪ್ರಿಂಟಿಂಗ್ ಪ್ರೆಸ್, ಲೈಬ್ರರಿ, ಕಂಪ್ಯೂಟರ್ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡೋರಿಗೆ ನಷ್ಟಗಳಾಗ್ಬೋದು. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಮತ್ತು ಓನಾಗಿ ಬಿಸ್ನೆಸ್ ನಡೆಸ್ತಿರೋರಿಗೆ ತುಂಬ ಒತ್ತಡಗಳನ್ನ ಎದುರಿಸ್ಬೇಕಾಗತ್ತೆ. ಶನಿವಾರದಂದು ಸಂಜೆಯ ಕಾಲ ಬಡವರಿಗೆ ಸಿಹಿ ಪೊಂಗಲ್ನ ಕೊಡೋದ್ರಿಂದ ಹಾಗೂ ಶನಿವಾರದೊಂದೇ ಹನುಮಂತ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಹಾಗೂ ಶನಿವಾರದೊಂದೇ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಸಿಂಧೂರ ಮತ್ತು ತುಳಸಿನ ಕೊಡೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.